ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಪುರನ್ ಮನೆಗೆ ಬಂದಿತ್ತು. ನಾನು ಒಬ್ಳೆ ಅಲ್ಲ, ಪಲ್ಲಿ ಬಂದಿದ್ದಾಳ, ನವ್ಯ ಬಂದಿದ್ದಾಳ, ಮತ್ತೆ ಅಪೂರ್ವ ಬಂದಿದ್ದಾಳ. ಹೌದು ಗೈಸ್, ನಾನೇ ಅಪುರನ್ ಮನೆಗೆ ಬಂದಿದ್ದು. ಡಿಪ್ರೆಷನ್. ಇವಾಗ ಅವ್ರ ಮನೆಗೆ ಇಲ್ಲಿ ಪೂಜೆ ಉಂಟಂತೆ, ದೇವಸ್ಥಾನಕ್ಕೆ ಹೋಯ್ಕ. ಮತ್ತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಂಘದ ಕಾರ್ಯಕರ್ತರಾದಂತ ನವ್ಯ ಅವರು ಕೊಡ್ತಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವತ್ತ ಅಪೂರ್ವನ್ ಮನೆಲ್ಲ ಸಂಕ್ರಾಂತಿ ಪೂಜೆ ತನಕ ಬಂದಿತ್ತ. ದೇವಸ್ಥಾನದಲ್ಲಿ ಪೂಜೆ ತನಕ ಬಂದಿತ್ತು. 11 ಗಂಟೆಗೆ ಬಪ್ಪು ಕೇಳ್ದಾಳ. 11 ಗಂಟೆಗೆ ಬಂದಿತ್ತ. ಈಗ ಕಂಡ್ರೆ 12 ಕಾಲ ಐತ್ ಗಂಟೆ. ಇನ್ನು ಹೊರಡ್ಲ ಹೆಣ್ಣ. ಸರಿ ಉಂಬು ಕೈ ಕರೆಕ್ಟ್ ಟೈ ಹೋತಾಳಮ್ರಿ. ಈಗ ಅವ್ಳು ಬಂದಲ್ಲೇ ಹೇಳದ್ ಇದೇ ಡೈಲಾಗ್, ನಾನ್ ಕರೆಕ್ಟ್ ಉಂಬು ಟೈಮಿಗೆ ಹೋಗುದು ಅನ್ಕ. ಈಗ ಗೈಸ್, ನಿನ್ನೆ ಪಲ್ಲಿ ಗ್ರೂಪ್ ಅಲ್ಲ ಅಲ್ಲ ನಿನ್ನೆ ನಮ್ದು ಗ್ರೂಪ್ ಇತ್ತಲ್ಲ, ಅದ್ರಾಗೆ ಪಲ್ಲಿ ಮೆಸೇಜ್ ನಾಯ ತೀರ್ಥ ಪತ್ರಿ ಅಲ್ದ ನಾಳೆ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಎಷ್ಟು 4 ಜನ ನಾವ್ ಇಪ್ಪದಲ್ಲಿ, ಅದ್ರಲ್ಲಿ ನಾಯ ನವ್ಯನೇ ಅದ್ರಲ್ಲಿ ಅರ್ಥ ಮಾಡ್ಕೊಳಕಷ್ಟೇ ಅವ್ರು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗೈಸ್, ನಾ ತುಂಬಾ ದಿನ ಆಯ್ತಲ್ಲ ವಿಡಿಯೋ ಮಾಡೋಕ್ ನಿಜ ಮನ್ಸಿಲ್ಲ. ಒಟ್ ಮಾಡ್ತಿದ್ದೆ, ಇವ್ರೆಲ್ಲ ಹೇಳ್ರು ಮಾಡಂತ ಹೇಳಿ ಅದಕ್ಕೆ ಮಾಡ್ತಾ ಇದ್ದೆ. ಈಗ ನಾವು ದೇವಸ್ಥಾನಕ್ ಬಂದಿತ್ತ, ಇವ್ರೆದ್ರಿಗೆಲ್ಲ ವಿಡಿಯೋ ಮಾಡೋಕ್ ನಾಚಿಕೆ ಆಗ್ತೇನೆ. ವಿಡಿಯೋ ಮಾಡ್ತೆ ಗೈಸ್, ಮಾತಾಡೋದಿಲ್ಲ ಅಕ್ಕ. ಸುಮಾರು 300 ವರ್ಷಗಳ ಹಿಂದೆ ಬೆಟ್ಟಿನ ಮನೆಯ ವಂಶಸ್ಥರು ಶಿರಸಿಗೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಪ್ರತಿ ವರ್ಷ 3 ತಿಂಗಳು ಅಲ್ಲೇ ಕೆಲಸ ಮಾಡುತ್ತಿದ್ದರು. ಒಂದು ಬಾರಿ ಅಲ್ಲಿಂದ ಬರುವಾಗ ಒಂದು ಹಲಗೆಯನ್ನು ಹಿಡಿದುಕೊಂಡು ತಮ್ಮ ಊರಿಗೆ ಬರುತ್ತಾರೆ. ತಂದ ಹಲಗೆಯೊಂದಿಗೆ ಮಾರಿಕಾಂಬ ದೇವಿ, ಬಂಡಿರಾಹು ಮತ್ತು ಇತರ ದೇವರು ಬರುತ್ತಾರೆ. ಈ ವಿಷಯ ತಿಳಿಯದ ಬೆಟ್ಟಿನ ಮನೆಯವರಿಗೆ ದೇವಿ ಕಷ್ಟಗಳನ್ನು ನೀಡುತ್ತಾಳೆ. ಈ ಕಾರಣದಿಂದ ಹಲವು ಅನಾಹುತಗಳು ನಡೆದು ಹೋಗುತ್ತದೆ. ಮನೆ ಯಜಮಾನ ಚಿಂತೆಗೆ ಸಿಲುಕುತ್ತಾನೆ. ಒಂದು ದಿನ ಶಿರಸಿ ಮಾರಿಕಾಂಬೆಯು ಆತನ ಕನಸಿನಲ್ಲಿ ಗೋಚರಿಸುತ್ತಾಳೆ. ದೇವಿಯು ತಾನು ಹಲಗೆಯಲ್ಲಿ ಬಂದಿರುವುದಾಗಿ ಹೇಳುತ್ತಾಳೆ. ನಂತರ ಮಾಯವಾಗುತ್ತಾಳೆ. ಅದರಿಂದ ಕಂಗಾಲಾದ ಮನೆಯ ಯಜಮಾನ ಪುರೋಹಿತನ ಬಳಿಗೆ ಬರುತ್ತಾನೆ. ನಡೆದ ವಿಷಯಗಳನ್ನು ತಿಳಿಸುತ್ತಾನೆ. ಪುರೋಹಿತರು ಪ್ರಶ್ನೆ ಇಟ್ಟು ನೋಡಿದಾಗ ಮಾರಿಕಾಂಬ ಮತ್ತು ಬಂಡಿರಾಹು ಮತ್ತು ಇತರ ಗಣಗಳು ಬಂದಿರುವುದಾಗಿ ಮನೆಯ ಯಜಮಾನನಿಗೆ ತಿಳಿಸುತ್ತಾರೆ. ಹಾಗೆ ಆ ದೇವರಿಗೆ ಒಂದು ಗುಡಿಗಟ್ಟಲು ಸಹ ತಿಳಿಸುತ್ತಾರೆ. ಪುರೋಹಿತರ ಆದೇಶದಂತೆ ಬೆಟ್ಟಿನ ಮನೆಯವರು ಶಿರಸಿ ಅಮ್ಮನವರಿಗೆ ಮತ್ತು ಬಂಡಿರಾಹುವಿಗೆ ಒಂದು ಗುಡಿಗಟ್ಟಿ ಪೂಜಿಸುತ್ತಾರೆ. ಸೊ ಕಂಡ್ರಿ ಎಲ್ಲ ಗೈಸ್, ಇದಿಷ್ಟು ದೇವಸ್ಥಾನದ ಕತಿ. ಬನ್ನಿ ನೆಕ್ಸ್ಟ್ ನಾವೆಂತೆಲ್ಲ ಮಾಡ್ತಾನೆ ಕಣ್ಕಬಪ್ಪ. ನೆಕ್ಸ್ಟ್ ನಾವು ಕಂಡದ್ದು ಇದೇ ಹಾರರ್ ಫಿಲ್ಮ್ ಗೈಸ್. ಇದು ಒಂದು ಚೈನೀಸ್ ಹಾರರ್ ಫಿಲ್ಮ್, ಸಖತ್ತಿದೈತಿ. ನೆಕ್ಸ್ಟ್ ನಾವೆಂತ ಮಾಡೋದಕ್ಕೆ ಅಂತ್ರಿಯಾ ಗೈಸ್, ನಾವು ಮತ್ತೆ ಮಗದೊಮ್ಮೆ ಬೀಚಿಗೆ ಬಂದಿದ್ದೇವೆ. ಅಪುರನ್ ಮನೆಗೆ ಬಂದರೆ ನಾವು ಇಲ್ಲಿ ಬೀಚಿಗೆ ಬಂದೇವತ್ತು. ಇವತ್ತು ಬಂದಿದ್ದು ಗೈಸ್, ಇಲ್ಲಿ ನೋಡಿ. ಹೌದು ಮಾರೈತಿ, ಜಾಂಕಿ ಹೊಂಡ ಅಂದ್ರೆ ಗೈಸ್ ಬೀಚಲ್ಲಿ ಆಡು ಕಾತೆ ಇಲ್ಲ ಗೈಸ್. ಕಾಲಿಗೆಲ್ಲ ಎಳಕ ಹೋದಾಗ ಹತ್ತಿತ್ತು. ಎಂತಕಂದ್ರೆ ಇದೆಂತದ್ದು ಕಡ್ಲ ಬದೆಗೆ ಈಗ ಸರಿ ಜಾಸ್ತಿ ಇಲ್ಲೆಲ್ಲ ಆಡ್ತಾರಲ್ಲ, ಇಲ್ಲ ಅಂಬ್ರೆ ಆಕ್ಚುಲಿ ನಾವಿಲ್ಲಿ ಇನ್ಫ್ಲೂಯೆನ್ಸ್ ಮೇಲೆ ಬಂದಿತ್ತು, ಅಪೂರನ್ ಇನ್ಫ್ಲೂಯೆನ್ಸ್ ಮೇಲೆ ಬೀಚಿಗೆ ಹೋಗೋಕೆ. ಮತ್ತೆಂತ ಅಂತ ಹೇಳ್ರೆ, ನನ್ ಕೂದಲೆಲ್ಲ ಕಾಣ್ಬೇಡಿ, ತಲೆಯೆಲ್ಲ ಕಾಣ್ಬೇಡಿ, ಲೈಕ್ ತೋರ್ತಾ ಇಲ್ಲ. ನಿಮ್ಗೆ ಗೊತ್ತಿಲ್ಲ ನಾನು ಲೈಕ್ ಇಲ್ಲ ಅಂತ ಹೇಳಿ, ಮತ್ತೆ ಎಕ್ಸ್ಟ್ರಾ ಅಂತ ಹೇಳುದು ಬೇಡ ಅನ್ಕಂತೆ. ಬನ್ನಿ ಎಂಜಾಯ್ ಮಾಡುವ ಆಯ್ತಾ. ನೋಡಿ ಗೈಸ್, ಅಪೂರ್ವದ್ದು ಮುಕ್ಕುಂಜ ಸಿಕ್ಕಿತ್ತು. ಎಂತ ನಾವೆಲ್ಲ ಜಾರಿ ಅಂತ ಎಣಿಸ್ಕೊಂಡಿತ್ತು, ಇದೆಂತದ್ದು ಮುಕ್ಕುಂಜ ಅಂಬ್ರಿ ಅಂತ ನಮ್ಗೆ ಗೊತ್ತಿಲ್ಲ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ನೆಕ್ಸ್ಟ್ ಟೈಮ್ ಯಾಗಳಿಗೆ ನಾ ವಿಡಿಯೋ ಮಾಡ್ತೇನೆ ನಂಗೆ ಗೊತ್ತಿಲ್ಲ. ಅಲ್ಲಿಯರಿಗೆ ಕಾಲಿಗೆ ಎಂತೆಲ್ಲ ಹುಳ ಬಂದಿಲ್ಲ.
ಇದಿರ್ಬೇಕು ಮೋಳಿದು ಮೋಳಿ ಅಲ್ಲೇ ಅಣ್ಣ ಅದು ಮಳಿ. ಸ್ವೀಡನ್ ಮುಗಿಸ್ತಾ ಇದ್ದೆ, ನೆಕ್ಸ್ಟ್ ಟೈಮ್ ಸಿಗ್ತೆ. ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್. ಮತ್ತೆ ಇಲ್ಲ ಇತ್ಕಾಣದೆ ಕೂಡ ಅಲ್ಲ, ಕೆಳಗೆ ಇತ್ಕಾಣದಲ್ಲ ಇರ್ಲಿ ಬಿಟ್ಟು. ಸೊ ವಿಡಿಯೋನ ಮುಗಿಸ್ತಾ ಇದ್ದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಬಾಯ್ ಬಾಯ್.